ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಹೂಗ್ಯಂ ಅರಣ್ಯ ಪ್ರದೇಶದಲ್ಲಿ 5 ಹುಲಿಗಳ ಅಸಹಜ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಲಿಗಳ ಸಾವಿಗೆ ವಿಷಕಾರಿ ಕೀಟನಾಶಕವನ್ನ ಹಸುವಿನ ಕಳೆಬರದ ಮೇಲೆ ಹಾಕಿರುವುದು ಪ್ರಯೋಗಾಲಯದ ವರದಿಯಿಂದ ದೃಢವಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಹೂಗ್ಯಂ ವಲಯದ ಮೀನ್ಯಂ ಬಳಿ 5 ಹುಲಿಗಳನ್ನ ಮೃತ ಹಸುವಿನ ದೇಹದ ಮೇಲೆ ಅತ್ಯಂತ ವಿಷಕಾರಿ ಕೀಟನಾಶಕ ಕಾರ್ಬೋಪ್ಯೂರಾನ್ ಸಿಂಪಡಿಸಿದ್ದು ಪ್ರಯೋಗಾಲಯದ ವರದಿಯಿಂದ ದೃಢವಾಗಿರುವುದನ್ನು ಅರಣ್ಯ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಮೀನ್ಯಂ ಬಳಿಯ ಗಾಜನೂರು ಸಮೀಪದ ಅರಣ್ಯದಲ್ಲಿ ಹಸುವನ್ನ ಕೊಂದಿದ್ದ ಹುಲಿಯನ್ನ ಸಾಯಿಸಲು ಹಸುವಿನ ಮಾಲೀಕ ಮತ್ತು ಇತರರಿಬ್ಬರು ಅತ್ಯಂತ ವಿಷಕಾರಿ ಕೀಟನಾಶಕ ಕಾರ್ಬೋಪ್ಯೂರಾನ್ ಖರೀದಿಸಿ ಹಸುವಿನ ಕಳೆಬರದ ಮೇಲೆ ಸಿಂಪಡಿಸಿದ್ರು. ಹಸುವನ್ನ ಕೊಂದಿದ್ದ ಹುಲಿ ತನ್ನ ಮರಿ ಹುಲಿಗಳೊಂದಿಗೆ ಹಸುವಿನ ಕಳೆಬರವನ್ನ ತಿನ್ನಲು ಆರಂಭಿಸುತ್ತಿದ್ದಂತೆ ಹುಲಿ ಮರಿಗಳು ಕ್ಷಣಾರ್ಧದಲ್ಲಿ ಮೃತಪಟ್ಟರೆ ತಾಯಿ ಹುಲಿ ನರಳಾಡಿ ತುಸು ಸಮಯದ ಬಳಿ ಸಾವನ್ನಪ್ಪಿರಬಹುದೆಂದು ಅಧಿಕಾರಿಗಳು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಮಿನ್ಯನ್ ಸಮೀಪದ ಕಾಡಿನೊಳಗೆ ಹಸುವಿನ ಕಳೆಬರ ತಿಂದು 5 ಹುಲಿಗಳು ಸಾವನ್ನಪ್ಪಿವೆ. ಹುಲಿಗಳ ಸಾವಿನ ಬಗ್ಗೆ ಕಾರಣ ತಿಳಿಯಲು ಹುಲಿಗಳ ಅಂಗಾಂಗದ ಭಾಗವನ್ನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಇದೀಗ ಪ್ರಯೋಗಾಲಯದಿಂದ ವರದಿ ಬಂದಿದ್ದು ಹುಲಿಗಳ ಸಾವಿಗೆ ವಿಷಕಾರಿ ಕಾರ್ಬೋಪ್ಯೂರಾನ್ ಎಂದು ತಿಳಿದುಬಂದಿದೆ. ಹಸುವಿನ ಮೃತದೇಹದ ಮೇಲೆ ಕಾರ್ಬೋಪ್ಯೂರಾನ್ ಸಿಂಪಡಿಸುವುದು ದೃಢವಾಗಿದ್ದು ಇದನ್ನೇ ತಿಂದ ಹುಲಿಗಳು ಸಾವನ್ನಪ್ಪಿದೆ. ಈಗ ಟೈಗರ್ಸ್ ಡೆತ್ ಸ್ಯಾಂಪಲ್ಸ್ ಅನ್ನು ನಾವು ಏನು ಕಳಿಸಿದ್ವಿ FSL ಮೈಸೂರು ಮತ್ತು IHNVB ಅಂತಂತೇಳಿ 2 ಇನ್ಸ್ಟಿಟ್ಯೂಟಲ್ಲೂ ಈಗ ನಮಗೆ ಮಾಹಿತಿ ಬಂದಿದೆ. ಅದು ಕಾರ್ಬೋಮೇಟ್ ಅಂತ ಅಂದರೆ ಕಾರ್ಬೋಫ್ಯೂರಾನ್ ಇನ್ಸೆಕ್ಟಿಸೈಡನ್ನು ಬಳಸಿದ್ದಾರೆ ಅಂತ ಒಂದು ಬಂದಿದೆ. ಅದಕ್ಕೆ ಗೋಮ ಇದಕ್ಕೆ ಹಾಕಿದ್ದಾರೆ, ಕ್ಯಾಟಲಿಗೆ ಹಾಕಿರ್ತಕ್ಕಂಥದ್ದು ದನ ಏನಿತ್ತಲ್ಲ ಆ ಕ್ಯಾಟಲಿಗೆ ಹಾಕಿ ಮಜಲ್ಲೆಲ್ಲ ಸಿಂಪಡಿಸಿದ್ದಾರೆ. ಅದು ಪ್ರೂವ್ ಆಗಿದೆ ಈಗ. ಆ್ಯಂಡ್ ಈ ಕಾರ್ಬೋಮೇಟ್ ಏನಿದೆಯಲ್ಲ, ಇದು ಕಾರ್ಬೋಫ್ಯೂರಾನ್ ಏನಿದೆಯಲ್ಲ ಅಷ್ಟು ವಾಸನೆ ಬರ್ತಕ್ಕಂಥ ಕೀಟನಾಶಕ ಅಲ್ಲ. ಅದನ್ನೆಲ್ಲ ತಿಳಿದು ಸ್ವಲ್ಪ ಅದನ್ನು ಮಾಡಿರ್ತಕ್ಕಂಥದ್ದು ಒಂದು ವಿಪರ್ಯಾಸದ ಸಂಗತಿ. ಅದು ಫೈನಲ್ ರಿಪೋರ್ಟ್ ಯಾವಾಗ ಸಬ್ಮಿಟ್ ಆಗುತ್ತೆ? ಈಗ ನಮ್ಮ ಹೈ ಲೆವೆಲ್ ಎನ್ಕ್ವೈರಿ ಕಮಿಟಿ ಮಾನ್ಯ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲ ರಿಪೋರ್ಟ್ ರೆಡಿ ಮಾಡ್ತಾಯಿದ್ರೆ ಬಹುಶಃ 1 or 2 ಡೇಸಲ್ಲಿ ಅದು ಸಬ್ಮಿಟ್ ಆಗ್ಬೋದು. ಅದರಲ್ಲಿ ಎಲ್ಲ ಇರುತ್ತಾ ಸರ್? ತನಿಖೆ ಅಂಥದ್ದು ಪ್ರತಿಯೊಂದು ಮಾಹಿತಿ ಇರುತ್ತಾ? ಕಮಿಟಿಗೆ ಕೇಳಬೇಕಾಗ್ತದೆ. ಕಮಿಟಿ ವರದಿ ಬಗ್ಗೆ ನಾನೀಗ ಇದನ್ನು ಉಲ್ಲೇಖಿಸೋದು ನನಗೆ ಸರಿಯಲ್ಲ. ಅದನ್ನು ನೋಡಬೇಕು. ಇವತ್ತು ನಾಳೆ ಸಬ್ಮಿಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದು. ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಹೂಗ್ಯಂ ಅರಣ್ಯ ಪ್ರದೇಶದಲ್ಲಿ 5 ಹುಲಿಗಳ ಅಸಹಜ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಲಿಗಳ ಸಾವಿಗೆ ವಿಷಕಾರಿ ಕೀಟನಾಶಕವನ್ನ ಹಸುವಿನ ಕಳೆಬರದ ಮೇಲೆ ಹಾಕಿರುವುದು ಪ್ರಯೋಗಾಲಯದ ವರದಿಯಿಂದ ದೃಢವಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಹೂಗ್ಯಂ ವಲಯದ ಮೀನ್ಯಂ ಬಳಿ 5 ಹುಲಿಗಳನ್ನ ಮೃತ ಹಸುವಿನ ದೇಹದ ಮೇಲೆ ಅತ್ಯಂತ ವಿಷಕಾರಿ ಕೀಟನಾಶಕ ಕಾರ್ಬೋಪ್ಯೂರಾನ್ ಸಿಂಪಡಿಸಿದ್ದು ಪ್ರಯೋಗಾಲಯದ ವರದಿಯಿಂದ ದೃಢವಾಗಿರುವುದನ್ನು ಅರಣ್ಯ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಮೀನ್ಯಂ ಬಳಿಯ ಗಾಜನೂರು ಸಮೀಪದ ಅರಣ್ಯದಲ್ಲಿ ಹಸುವನ್ನ ಕೊಂದಿದ್ದ ಹುಲಿಯನ್ನ ಸಾಯಿಸಲು ಹಸುವಿನ ಮಾಲೀಕ ಮತ್ತು ಇತರರಿಬ್ಬರು ಅತ್ಯಂತ ವಿಷಕಾರಿ ಕೀಟನಾಶಕ ಕಾರ್ಬೋಪ್ಯೂರಾನ್ ಖರೀದಿಸಿ ಹಸುವಿನ ಕಳೆಬರದ ಮೇಲೆ ಸಿಂಪಡಿಸಿದ್ರು. ಹಸುವನ್ನ ಕೊಂದಿದ್ದ ಹುಲಿ ತನ್ನ ಮರಿ ಹುಲಿಗಳೊಂದಿಗೆ ಹಸುವಿನ ಕಳೆಬರವನ್ನ ತಿನ್ನಲು ಆರಂಭಿಸುತ್ತಿದ್ದಂತೆ ಹುಲಿ ಮರಿಗಳು ಕ್ಷಣಾರ್ಧದಲ್ಲಿ ಮೃತಪಟ್ಟರೆ ತಾಯಿ ಹುಲಿ ನರಳಾಡಿ ತುಸು ಸಮಯದ ಬಳಿ ಸಾವನ್ನಪ್ಪಿರಬಹುದೆಂದು ಅಧಿಕಾರಿಗಳು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಮಿನ್ಯನ್ ಸಮೀಪದ ಕಾಡಿನೊಳಗೆ ಹಸುವಿನ ಕಳೆಬರ ತಿಂದು 5 ಹುಲಿಗಳು ಸಾವನ್ನಪ್ಪಿವೆ. ಹುಲಿಗಳ ಸಾವಿನ ಬಗ್ಗೆ ಕಾರಣ ತಿಳಿಯಲು ಹುಲಿಗಳ ಅಂಗಾಂಗದ ಭಾಗವನ್ನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಇದೀಗ ಪ್ರಯೋಗಾಲಯದಿಂದ ವರದಿ ಬಂದಿದ್ದು ಹುಲಿಗಳ ಸಾವಿಗೆ ವಿಷಕಾರಿ ಕಾರ್ಬೋಪ್ಯೂರಾನ್ ಎಂದು ತಿಳಿದುಬಂದಿದೆ. ಹಸುವಿನ ಮೃತದೇಹದ ಮೇಲೆ ಕಾರ್ಬೋಪ್ಯೂರಾನ್ ಸಿಂಪಡಿಸುವುದು ದೃಢವಾಗಿದ್ದು ಇದನ್ನೇ ತಿಂದ ಹುಲಿಗಳು ಸಾವನ್ನಪ್ಪಿದೆ.